ಕಂಟ್ರೋಲ್ಗಾಗಿ ರಾಜ್ಯದಲ್ಲಿ ಮತ್ತೆಷ್ಟು ದಿನ ಬೀಗ ಫಿಕ್ಸ್. ಇವತ್ತೇ ನಿರ್ಧಾರವಾಗುತ್ತಾ ರಾಜ್ಯದ ಲಾಕ್ಡೌನ್ ಭವಿಷ್ಯ. ಕೊರೋನಾ ಕೊಳ್ಳಿ ಇಡ್ತಾ ಇದ್ದಂತೆ ಹಳ್ಳಿಗಳಿಂದ ಬೆಂಗಳೂರತ್ತ ಜನ ಬರ್ತಿರೋದಾದ್ರೂ ಹೇಗೆ, ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಸಲಾಗುತ್ತಾ? ಇಂದು ಸಂಜೆ ಸಿಎಂ ಬಿಎಸ್ ಯಡಿಯೂರಪ್ಪ ಯಾವ ತೀರ್ಮಾನವನ್ನ ಕೈಗೊಳ್ಳಬಹುದು? ಬಿಬಿಎಂಪಿ ಹಾಗೂ ಕ್ಯಾಬಿನೆಟ್ ಸಚಿವರು ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಹೇಳಿದ್ದಾದ್ರೂ ಏನು ನೋಡೋಣ ಮತ್ತೆ ಲಾಕ್ ಫಿಕ್ಸ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಸೋಂಕಿಗೆ ಲಗಾಮು ಹಾಕುವ ಸಲುವಾಗಿ ಸದ್ಯ ಲಾಕ್ಡೌನ್ ಜಾರಿಯಲ್ಲಿದ್ದು, ಇದೀಗ ಮತ್ತೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆ ಇದೆ. ಕೊರೋನಾ ಕಂಟ್ರೋಲ್ಗಾಗಿ ಮತ್ತಷ್ಟು ದಿನ ಬೀಗ ಬೀಳುವುದು ಪಕ್ಕಾ ಆಗಿದ್ದು, ಜೂನ್ 7ಕ್ಕೆ ಲಾಕ್ಡೌನ್ ಮುಗಿಯುವುದಿಲ್ಲ. ರಾಜ್ಯದಲ್ಲಿನ ಲಾಕ್ಡೌನ್ ಭವಿಷ್ಯ ಇವತ್ತೇ ನಿರ್ಧಾರವಾಗುವ ಸಾಧ್ಯತೆಗಳಿದ್ದು, ಲಾಕ್ ಕಂಟಿನ್ಯೂ ಬಗ್ಗೆ ಇವತ್ತೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ಮತ್ತೊಂದು ವಾರ ಕಠಿಣ ಲಾಕ್ಡೌನ್ ವಿಸ್ತರಣೆಗೆ ತೀರ್ಮಾನ ಮಾಡಿದ್ದಾರೆ ಎನ್ನಲಾಗಿದೆ. ನಿನ್ನೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸಭೆಯಲ್ಲಿ ಅಂತಿಮ ನಿರ್ಧಾರ ಮಾಡಿದ್ದು, ಲಾಕ್ಡೌನ್ ಮುಂದುವರಿಕೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಕೋವಿಡ್ ಉಸ್ತುವಾರಿಗಳು ಅಧಿಕಾರಿಗಳ ಜೊತೆ ನಡೆದಂತಹ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು, ರಾಜ್ಯ ಸರ್ಕಾರದಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಇಂದು ಸಂಜೆ ಸಿಎಂ ಅಧಿಕೃತವಾಗಿ ಘೋಷಿಸುವ ಸಾಧ್ಯತೆ ಇದೆ. ರಾಜ್ಯದ ಜನರಿಗೆ ಮತ್ತೊಂದು ವಾರ ಮನೆವಾಸವೇ ಗತಿಯಾಗುವುದು ಪಕ್ಕಾ ಆಗಿದೆ. ಇಂದು ಮತ್ತೆ ಒಂದು ವಾರಗಳ ಕಾಲ ಲಾಕ್ ಮುಂದುವರಿಸಿ ಅಂತ ಸಿಎಂ ಬಿಎಸ್ಪಿ ಅಧಿಕೃತ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಈಗಿರುವ ಕಠಿಣ ನಿರ್ಬಂಧಗಳೇ ಯಥಾವತ್ತಾಗಿ ಮುಂದುವರಿಕೆ ಮಾಡೋ ನಿರೀಕ್ಷೆ ಇದ್ದು, ಅನಗತ್ಯವಾಗಿ ಮನೆಯಿಂದ ಹೊರಬಂದ್ರೆ ಪೊಲೀಸರಿಂದ ಗುನ್ನ ಪಕ್ಕಾ ಆಗಿದೆ. ತಜ್ಞರ ಸಲಹೆಯಂತೆ ಸಿಎಂ ಸಭೆಯಲ್ಲಿ ಲಾಕ್ ಕಂಟಿನ್ಯೂಗೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಬಹುತೇಕ ಫಿಕ್ಸ್ ಆಗಿದ್ದು, ಖುದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೇ ಸುಳಿವು ಕೊಟ್ಟಿದ್ದಾರೆ. ಆದರೆ ಎಷ್ಟು ದಿನ ಲಾಕ್ಡೌನ್ ಅನ್ನೋದು ಇವತ್ತೇ ಅನೌನ್ಸ್ ಮಾಡೋ ಸಾಧ್ಯತೆಗಳಿವೆ. ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ಕಠಿಣ ಕ್ರಮ ಜಾರಿ ಮಾಡಲಾಗುತ್ತೆ ಅಂತ ಕಠಿಣ ನಿಯಮದ ಬಗ್ಗೆ ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ಹೇಳಿದರು. ಸದ್ಯ ಬೆಂಗಳೂರು ಸೇರಿದಂತೆ ರಾಜ್ಯದ ನಗರ ಪ್ರದೇಶಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಂದಿಲ್ಲ. ಹೀಗಾಗಿ ಹಳ್ಳಿಗಳಲ್ಲೂ ಕೊರೋನಾ ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆಗಳಿವೆ. ಹಳ್ಳಿಗಳಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಾರದೇ ಇರುವುದರಿಂದ ಲಾಕ್ಡೌನ್ ವಿಸ್ತರಣೆಯಾದರೆ ಗ್ರಾಮೀಣ ಭಾಗದಲ್ಲೂ ಟಫ್ ರೂಲ್ಸ್ ಜಾರಿಯಾಗುವ ನಿರೀಕ್ಷೆ ಇದೆ. ಕರುನಾಡಿನ ಲಾಕ್ಡೌನ್ ಭವಿಷ್ಯ ಇವತ್ತೇ ನಿರ್ಧಾರವಾಗುವುದು ಫಿಕ್ಸ್ ಆಗಿದ್ದು, ಜೂನ್ 7ರ ಬಳಿಕವೂ ರಾಜ್ಯದ ಜನರಿಗೆ ಮನೆವಾಸವೇ ಪಕ್ಕಾ ಆಗಿದೆ. ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದಾರೆ. ಇಂದು ಸಚಿವರ ಜೊತೆ ಮತ್ತೊಂದು ಸುತ್ತಿನ ಮೀಟಿಂಗ್ ನಡೆಸಲಿದ್ದು, ಮಹತ್ವದ ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಸಂಬಂಧ ಸಚಿವರು ಹಾಗೂ ತಜ್ಞರಿಂದ ಸಿಎಂ ಅಭಿಪ್ರಾಯ ಪಡೆಯಲಿದ್ದಾರೆ. ರಾಜ್ಯದಲ್ಲಿ ಇನ್ನೊಂದು ವಾರ ಲಾಕ್ಡೌನ್ ವಿಸ್ತರಣೆಗೆ ಸಚಿವರು ಪಟ್ಟು ಹಿಡಿದಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆಗೆ ಸಚಿವರು ಸಲಹೆ ನೀಡಿದ್ದಾರೆ. ಅಲ್ಲದೆ ತಜ್ಞರ ಸಲಹೆಯನ್ನ ಪಾಲಿಸುವಂತೆ ಸಚಿವರೇ ಒಕ್ಕುರಲ ಒತ್ತಾಯ ಮಾಡಿದ್ದಾರೆ. ಗ್ರಾಮೀಣ ಭಾಗಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಏಕಾಏಕಿ ಅನ್ಲಾಕ್ ಮಾಡುವುದು ಬೇಡ ಅಂತ ಸಚಿವರು ಮನವಿ ಮಾಡಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿ ಕೊರೋನಾ ಸೋಂಕು ಇಳಿಕೆಯಾಗಿದ್ದು, ಇನ್ನೂ ಕೆಲ ದಿನಗಳ ಕಾಲ ಲಾಕ್ಡೌನ್ ಮಾಡುವಂತೆ ಕೆಲ ಸಚಿವರು ಒತ್ತಾಯ ಮಾಡುತ್ತಿದ್ದಾರೆ. ಲಾಕ್ಡೌನ್ ವಿಸ್ತರಣೆಗೆ ಬಹುತೇಕ ಸಚಿವರು ಅಭಿಪ್ರಾಯವಾಗಿದ್ದು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಕರುನಾಡಿನಲ್ಲಿ ಲಾಕ್ಡೌನ್ ಇನ್ನೊಂದು ವಾರ ಕಂಟಿನ್ಯೂ ಫಿಕ್ಸ್ ಆಗಿದ್ದು, ಇಂದೇ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಮುಂದುವರಿಸಲು ಬಿಬಿಎಂಪಿ ಸಲಹೆ ನೀಡಿದ್ದು, ಅನ್ಲಾಕ್ ಆದ್ಮೇಲೆ ಕಟ್ಟುನಿಟ್ಟಿನ ಷರತ್ತು ವಿಧಿಸಲು ಬಿಬಿಎಂಪಿ ಪಟ್ಟು ಹಿಡಿದಿದೆ. ಸೋಂಕಿತರು ಹೆಚ್ಚು ಪತ್ತೆಯಾದರೂ ಚಿಕಿತ್ಸೆ ನೀಡಲು ಸಂಕಷ್ಟ ಎದುರಾಗಿದೆ. ಹೋಮ್ ಐಸೋಲೇಷನ್ ಪದ್ಧತಿ ರದ್ದುಪಡಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಹಳ್ಳಿಗಳಲ್ಲಿರುವ ಜನರು ಬೇಕಾಬಿಟ್ಟಿಯಾಗಿ ಸಿಟಿಗೆ ಪ್ರಯಾಣ ಬೆಳೆಸಿದ್ರೆ ಮತ್ತೆ ಕೊರೋನಾ ಅಬ್ಬರಿಸುವ ಸಾಧ್ಯತೆ ಇದೆ ಎನ್ನುವುದು ಬಿಬಿಎಂಪಿ ವಾದವಾಗಿದೆ. ರಫ್ತು ಉದ್ಯಮಗಳಿಗೆ ರಾಜ್ಯದಲ್ಲಿ ಲಾಕ್ಡೌನ್ ಸಡಿಲಿಕೆ ನೀಡಲಾಗುತ್ತಾ? ಲಾಕ್ಡೌನ್ ಸಡಿಲಿಕೆ ಮಾಡಿದ್ರೆ ಬಟ್ಟೆ ಅಂಗಡಿ, ಜ್ಯುವೆಲರಿ ಅಂಗಡಿಗಳು ಓಪನ್ ಆಗ್ತಾವ? ಬೆಂಗಳೂರಿನಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ ಅರ್ಧಕ್ಕರ್ಧ ಇಳಿದಿದ್ದು ಹೇಗೆ ನೋಡೋಣ ಲಾಕ್ ರಿಲ್ಯಾಕ್ಸ್ ನ್ಯೂಸ್ ಟಾಪ್ 9 ನಲ್ಲಿ.
ರಾಜ್ಯದಲ್ಲಿ ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಣೆ ಬಹುತೇಕ ಪಕ್ಕಾ ಆಗಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಖಡಕ್ ಲಾಕ್ಡೌನ್ನಲ್ಲಿ ಇಂದಿನಿಂದ ಕೆಲವು ಕ್ಷೇತ್ರಗಳಿಗೆ ರಿಲೀಫ್ ಸಿಗಲಿದ್ದು ಸರ್ಕಾರ ವಿನಾಯಿತಿ ನೀಡಲಿದೆ. ರಫ್ತು ಆಧಾರಿತ ಕೈಗಾರಿಕೆಗಳ 100% ಓಪನ್ಗೆ ಪರ್ಮಿಷನ್ ನೀಡಿದ್ದು 50% ಸಿಬ್ಬಂದಿ ಕಾರ್ಯನಿರ್ವಹಿಸಲು ಅನುಮತಿ ಸಿಕ್ಕಿದೆ. ಆದರೆ 1,000ಕ್ಕೂ ಹೆಚ್ಚು ಕಾರ್ಮಿಕರಿದ್ರೆ ವಾರಕ್ಕೆ 2 ಬಾರಿ ಕೋವಿಡ್ ಟೆಸ್ಟ್ ಕಡ್ಡಾಯ ಅಂತ ಷರತ್ತು ವಿಧಿಸಿದೆ. ಕಬ್ಬಿಣ, ಉಕ್ಕು, ಎಲೆಕ್ಟ್ರಾನಿಕ್ ಕಂಪನಿಗಳ ಓಪನ್ಗೆ ಅನುಮತಿ ನೀಡಿದೆ. ಲಾಕ್ಡೌನ್ನಲ್ಲಿ ಅನಗತ್ಯವಾಗಿ ಹೊರಬಂದರೆ ಪೊಲೀಸರು ಗಾಡಿ ಸೀಸ್ ಮಾಡಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಆದರೆ ಇನ್ನು ಮುಂದೆ ಇದಕ್ಕೆ ಬ್ರೇಕ್ ಬೀಳಲಿದೆ. ವಾಹನಗಳನ್ನು ಸೀಸ್ ಮಾಡದಿರಲು ಸರ್ಕಾರ ನಿರ್ಧಾರ ಮಾಡಿದೆ ಎನ್ನಲಾಗಿದೆ. ವಾಹನಗಳನ್ನು ಸೀಸ್ ಮಾಡುವ ನಿಯಮಕ್ಕೆ ಫುಲ್ ಸ್ಟಾಪ್ ಇಡಲಿದ್ದು ಅನಗತ್ಯವಾಗಿ ಹೊರಬಂದರೂ ಗಾಡಿ ಸೀಸ್ ಆಗುತ್ತಿಲ್ಲ. ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡ ವಿಧಿಸಲು ಮಾತ್ರ ಪೊಲೀಸರಿಗೆ ಅವಕಾಶ ಇರುತ್ತೆ ಅಂತ ಹೇಳಲಾಗ್ತಿದೆ. ಕೊರೋನಾ ಹಾಗೂ ಲಾಕ್ಡೌನ್ನಿಂದಾಗಿ ಆರ್ಥಿಕತೆ ತೀವ್ರ ಮಟ್ಟದಲ್ಲಿ ಕುಸಿದಿದೆ. ಹೀಗಾಗಿ ಆರ್ಥಿಕತೆಗೆ ಬೂಸ್ಟ್ ನೀಡಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳಿದೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ನಡುವೆ ಗುಡ್ ನ್ಯೂಸ್ ಸಿಗೋ ನಿರೀಕ್ಷೆ ಇದ್ದು ಬಂದ್ ಆಗಿರೋ ಬಟ್ಟೆ ಅಂಗಡಿಗಳು, ಬಾಗಿಲುಗಳು ಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಜವಳಿ ಮಳಿಗೆಗಳನ್ನು ತೆರೆಯಲು ಸಿಎಂ ಬಿಎಸ್ವೈ ಸಿಗ್ನಲ್ ನೀಡ್ತಾರಾ? ಲಾಕ್ಡೌನ್ ವಿಸ್ತರಣೆ ನಡುವೆ ಕೆಲವೊಂದು ವಿನಾಯಿತಿಯೂ ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಲಾಕ್ಡೌನ್ನಿಂದ ಚಿನ್ನದ ಆಭರಣಗಳ ಮಾಲೀಕರು ಕಂಗಾಲಾಗಿದ್ದಾರೆ. ಮದುವೆ ಸೀಸನ್ ಆಗಿದ್ರೂ ಲಾಕ್ಡೌನ್ನಿಂದ ಅದ್ದೂರಿ ಮದುವೆಗಳಿಗೆ ಬ್ರೇಕ್ ಬಿದ್ದಿದ್ದು ಜ್ಯುವೆಲರಿ ಶಾಪ್ಗಳಿಗೂ ಬೀಗ ಹಾಕಲಾಗಿದೆ. ಇದೇ ಕಾರಣಕ್ಕೆ ಜ್ಯುವೆಲರಿ ಶಾಪ್ಗಳ ಓಪನ್ಗೆ ಜ್ಯುವೆಲರಿ ಶಾಪ್ ಮಾಲೀಕರು ಭಾರಿ ಒತ್ತಾಯ ಹಾಕ್ತಿದ್ದಾರೆ. ಹೀಗಾಗಿ ಲಾಕ್ಡೌನ್ ವಿಸ್ತರಣೆ ನಡುವೆ ಕೆಲವು ಕ್ಷೇತ್ರಗಳಿಗೆ ವಿನಾಯಿತಿ ಸಿಗುವ ನಿರೀಕ್ಷೆ ಇದ್ದು ನಿಗದಿತ ಸಮಯದಲ್ಲಿ ಜ್ಯುವೆಲರಿ ಶಾಪ್ಗಳು ಬಾಗಿಲು ತೆರೆಯುವ ಸಾಧ್ಯತೆಗಳಿದೆ. ಲಾಕ್ಡೌನ್ನಿಂದ ಚಿತ್ರೀಕರಣ ಇಲ್ಲದೆ ಕಲಾವಿದರು ಕಂಗೆಟ್ಟಿದ್ದಾರೆ. ಹೀಗಾಗಿ ಚಿತ್ರರಂಗಕ್ಕೆ ರಿಲೀಫ್ ಸಿಗುತ್ತಾ ಅನ್ನೋ ನಿರೀಕ್ಷೆ ಮೂಡಿದೆ. ಕೊರೋನಾ ಕರಾಳತೆಯಲ್ಲಿ ಸಿಲುಕಿ ಕಲಾವಿದರು ತೆರೆಮರೆಗೆ ಸರಿದಿದ್ದು ಕಲಾವಿದರು, ತಂತ್ರಜ್ಞರು, ಕಾರ್ಮಿಕರು ಜೀವನ ನಡೆಸುವುದೇ ಕಷ್ಟವಾಗಿದೆ. ಹೀಗಾಗಿ ಲಾಕ್ಡೌನ್ ನಿಯಮಗಳನ್ನು ಸಡಿಲಿಕೆ ಮಾಡಿದರೆ ಶೂಟಿಂಗ್ಗೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಜೂನ್ 7ರ ಬಳಿಕ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋಗಳ ಶೂಟಿಂಗ್ಗೆ ಅವಕಾಶ ಸಿಗುವ ಸಾಧ್ಯತೆ ಇದ್ದು ಧಾರಾವಾಹಿಗಳ ಚಿತ್ರೀಕರಣಕ್ಕೆ ಸ್ಟುಡಿಯೋಗಳಲ್ಲಿ ಷರತ್ತುಬದ್ಧ ಅನುಮತಿ ನೀಡಲಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಕಠಿಣ ಲಾಕ್ಡೌನ್ ಜಾರಿ ಮಾಡಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಮಾಲ್ಗಳು ಬಾಗಿಲು ಹಾಕಿವೆ. ಇದೀಗ ಲಾಕ್ಡೌನ್ನಲ್ಲಿ ಸಡಿಲಿಕೆ ಮಾಡಿ ಕೆಲವು ಕ್ಷೇತ್ರಗಳಿಗೆ ವಿನಾಯಿತಿ ಸಿಗುವ ಸಾಧ್ಯತೆಗಳಿದೆ. ಹೀಗಾಗಿ ಲಾಕ್ಡೌನ್ ಕಂಟಿನ್ಯೂ ನಡುವೆ ಮಾಲ್ಗಳನ್ನು ತೆರೆಯಲು ಗ್ರೀನ್ ಸಿಗ್ನಲ್ ತೋರಿಸುವ ನಿರೀಕ್ಷೆ ಇದೆ. ಹೊಸ ರೂಲ್ಸ್ ನಡುವೆ ಶಾಪಿಂಗ್ ಮಾಲ್ಗಳನ್ನು ಓಪನ್ ಮಾಡ್ತಾರಾ? ದಿನಪೂರ್ತಿ ಮಾಲ್ಗಳ ಬಾಗಿಲು ತೆಗೆಯಲು ಅನುಮತಿ ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಲಾಕ್ಡೌನ್ ನಡುವೆ ಬೆಂಗಳೂರಿನಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ ಭಾರಿ ಇಳಿಕೆಯಾಗಿದೆ. ನಿನ್ನೆ ಪಾಸಿಟಿವಿಟಿ ರೇಟ್ 8.86ಕ್ಕೆ ಕಡಿಮೆಯಾಗಿದೆ. ಮೇ 19ರಿಂದ 25ರವರೆಗೂ ಪಾಸಿಟಿವಿಟಿ ರೇಟ್ 15.70 ಅಷ್ಟಿತ್ತು. ಆದರೆ ಮೇ 26ರಿಂದ ನಿನ್ನೆಗೆ ಪಾಸಿಟಿವಿಟಿ ರೇಟ್ 8.86ಕ್ಕೆ ತಲುಪಿದ್ದು ಸಿಲಿಕಾನ್ ಸಿಟಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊರೋನಾ 3ನೇ ಅಲೆ ಅಕ್ಟೋಬರ್ನಲ್ಲಿ ಸ್ಫೋಟಗೊಳ್ಳುವುದು ಪಕ್ಕಾ ಆಗಿದ್ದು ಕೊರೋನಾ 3ನೇ ದಾಳಿ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸೋಂಕಿನ ಪ್ರಮಾಣ 5ಕ್ಕೆ ಇಳಿಕೆಯಾದರೆ ಹಂತ ಹಂತವಾಗಿ ಅನ್ಲಾಕ್ ಮಾಡುವಂತೆ ಸಿಎಂ ಬಿಎಸ್ವೈಗೆ ಸಲಹೆ ಕೊಟ್ಟಿದ್ದಾರೆ. ಪಾಸಿಟಿವಿಟಿ ರೇಟ್ 10ಕ್ಕಿಂತ ಹೆಚ್ಚಿದ್ರೆ ಜೂನ್ ಅಂತ್ಯದವರೆಗೂ ಲಾಕ್ಡೌನ್ ಮುಂದುವರಿಸಲು ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಬಿಎಸ್ವೈಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ವರದಿ ಕೊಟ್ಟಿದೆ. ರಾಜ್ಯಕ್ಕೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಕೊರೋನಾ 3ನೇ ಅಲೆ ಅಪ್ಪಳಿಸುವ ಸಾಧ್ಯತೆ ಇದೆ. ಅಲ್ಲದೆ ಕೊರೋನಾ 3ನೇ ಅಲೆ ಮಕ್ಕಳಿಗೆ ಗಂಡಾಂತರ ತರುವ ಸಾಧ್ಯತೆಗಳಿವೆ. ಹೀಗಾಗಿ 14 ತಿಂಗಳಲ್ಲಿ ಆಸ್ಪತ್ರೆಗೆ ಮಾನವ ಸಂಪನ್ಮೂಲ ಹೆಚ್ಚಿಸಲು ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿಯಿಂದ ಸಲಹೆ ನೀಡಿದೆ. ತಾಲೂಕು ಮಟ್ಟದಲ್ಲೇ ಅತ್ಯಾಧುನಿಕ ಆಸ್ಪತ್ರೆಗಳ ವ್ಯವಸ್ಥೆ ಮಾಡಬೇಕು, ಮಕ್ಕಳಿಗೆ ಜಿನೋಮಿಕ್ ಟೆಸ್ಟ್ ನಡೆಸಬೇಕು, ಶಾಲೆಗೆ ಹೋಗುವ ಮಕ್ಕಳ ಪೋಷಕರು ಲಸಿಕೆ ಹಾಕಿಸಿಕೊಳ್ಳಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ನಿಯಮಗಳನ್ನು ಪೊಲೀಸರು ಹೇಗೆ ಜಾರಿಗೊಳಿಸುತ್ತಿದ್ದಾರೆ? ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಾಕ್ಡೌನ್ ಟೈಟ್ ಆಗಿದ್ದು ಹೇಗೆ? ಮೈಸೂರಿನಲ್ಲಿ ಯಾವ್ಯಾವುದಕ್ಕೆ ಇಂದಿನಿಂದ ವಿನಾಯಿತಿ ನೀಡಲಾಗಿದೆ ನೋಡೋಣ ಲಾಕ್ ಶಾಕ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ
ನಿಯಂತ್ರಣಕ್ಕೆ ಬೆಂಗಳೂರಿನಲ್ಲಿ ಕಠಿಣ ನಿಯಮಗಳನ್ನು ಜಾರಿ ಮಾಡಿದ್ದು ಬೆಳಗ್ಗೆಯಿಂದಲೇ ಪೊಲೀಸರು ಅಖಾಡಕ್ಕೆ ಇಳಿದಿದ್ದಾರೆ. ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಮುಂದೆ ತಪಾಸಣೆ ನಡೆಸುತ್ತಿದ್ದು ಬೇಕಾಬಿಟ್ಟಿ ಸಂಚಾರ ಮಾಡುತ್ತಿರುವ ಸವಾರರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಸೂಕ್ತ ಕಾರಣವಿದ್ರೆ ಮಾತ್ರ ಸಂಚಾರಕ್ಕೆ ಅವಕಾಶ ನೀಡುತ್ತಾ ಇದ್ದು ಸುಖಾಸುಮ್ಮನೆ ರೋಡಿಗಿಳಿದಿದ್ರೆ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಮಾಸ್ಕ್ ಮತ್ತು ಹೆಲ್ಮೆಟ್ ಹಾಕದ ಸವಾರರಿಗೂ ದಂಡ ವಿಧಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ಕಟ್ಟಿ ಹಾಕಲು ಸಂಪೂರ್ಣ ಲಾಕ್ಡೌನ್ ಮುಂದುವರಿಸಲಾಗಿದೆ. 5 ದಿನದ ಕಂಪ್ಲೀಟ್ ಲಾಕ್ಡೌನ್ ಮಾಡಲಾಗಿದ್ದು ಜೂನ್ 7ರವರೆಗೆ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಹಾಲು ಮಾರಾಟ, ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಪೆಟ್ರೋಲ್ ಬಂಕ್, ತುರ್ತು ವೈದ್ಯಕೀಯ ಸೇವೆ ಹೊರತುಪಡಿಸಿ ಎಲ್ಲವನ್ನ ಬಂದ್ ಮಾಡಲಾಗಿದೆ. ಜೂನ್ 4 ಮತ್ತು 6ರಂದು ಟೊಮ್ಯಾಟೊ ಮಾರುಕಟ್ಟೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸದಂತೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸಿದೆ. ದಿನ ಬಿಟ್ಟು ದಿನ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿರಲಿದ್ದು ಬೆಳಗ್ಗೆಯಿಂದಲೇ ಫೀಲ್ಡಿಗಿಳಿದಿರುವ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಮೊಬೈಲ್ ಚೆಕ್ ಪೋಸ್ಟ್ಗಳಲ್ಲಿ ವಾಹನ ಸವಾರರ ತಪಾಸಣೆ ನಡೀತಾ ಇದ್ದು ಅನಗತ್ಯವಾಗಿ ರಸ್ತೆಗಿಳಿದ್ರೆ ದಂಡ ಹಾಕಿ ವಾಹನ ಸೀಸ್ ಮಾಡುತ್ತಿದ್ದಾರೆ. ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಚಟುವಟಿಕೆಗಳಿಗೂ ನಿರ್ಬಂಧ ಹೇರಲಾಗಿದೆ. ಮೈಸೂರು ಜಿಲ್ಲೆಯ ಜನರಿಗೆ ಕಂಪ್ಲೀಟ್ ಲಾಕ್ಡೌನ್ನಿಂದ ಕೊಂಚ ವಿನಾಯಿತಿ ಸಿಕ್ಕಿದೆ. ಇಂದು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಆದರೆ ಅನುಮತಿ ಇರುವ ಅಂಗಡಿಗಳು ಮಾತ್ರ ತೆರೆಯಬೇಕು. ಅಗತ್ಯ ವಸ್ತು ಪೂರೈಕೆಯ ಮಳಿಗೆಗಳನ್ನು ಬಿಟ್ಟು ಮತ್ಯಾವುದೇ ಅಂಗಡಿ ತೆರೆಯುವಂತಿಲ್ಲ. ನಿಯಮ ಮೀರಿದ್ರೆ ಮಾಲೀಕರ ಲೈಸೆನ್ಸ್ ರದ್ದು ಮಾಡಲಾಗುವುದು ಎಂದು ಮೈಸೂರು ಪೊಲೀಸ್ ಆಯುಕ್ತ ಡಾ ಚಂದ್ರಗುಪ್ತ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಸಂಪೂರ್ಣ ಲಾಕ್ಡೌನ್ನಿಂದ ವಿನಾಯಿತಿ ನೀಡಲಾಗಿದೆ. ಹಾಗಾಗಿ ರೂಲ್ಸ್ ಬ್ರೇಕ್ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಜಿಲ್ಲೆಯಾದ್ಯಂತ ಖಾಕಿ ಸರ್ಪಗಾವಲಿದೆ. ಮೈಸೂರಿನ ಪ್ರಮುಖ ಮಾರುಕಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ತಪಾಸಣೆ ಮಾಡುವ ಮೂಲಕ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಹಿರಿಯ ಅಧಿಕಾರಿಗಳೇ ಖುದ್ದು ರಸ್ತೆಗಿಳಿದಿದ್ರು. ನಗರ ಪೊಲೀಸ್ ಆಯುಕ್ತ ಡಾ ಚಂದ್ರಗುಪ್ತ, ಡಿಸಿಪಿಗಳಾದ ಡಾ ಎಎನ್ ಪ್ರಕಾಶ್ ಗೌಡ, ಗೀತಾ ಪ್ರಸನ್ನ ಬೆಳಗ್ಗೆಯೇ ಪರಿಶೀಲನೆ ನಡೆಸಿದರು. ಕಲಬುರಗಿ ಜಿಲ್ಲೆಯ ಜನರಿಗೆ ಜಿಲ್ಲಾಡಳಿತ ಸಿಹಿ ಸುದ್ದಿ ನೀಡಿದೆ. ಕಲಬುರಗಿಯಲ್ಲಿ ಕೊರೋನಾ ಸೋಂಕು ಇಳಿಕೆಯಾಗಿದೆ. ಹಾಗಾಗಿ ಕಂಪ್ಲೀಟ್ ಲಾಕ್ಡೌನ್ ಅನ್ನು ಜಿಲ್ಲಾಡಳಿತ ಕೈಬಿಟ್ಟಿದೆ. ಕಳೆದ 2 ವಾರಗಳಲ್ಲಿ ವಾರದ 4 ದಿನ ಕಂಪ್ಲೀಟ್ ಲಾಕ್ಡೌನ್ ಹೇರಲಾಗಿತ್ತು. ತರಕಾರಿ ದಿನಸಿ ಖರೀದಿಗೆ ಕೂಡ ಅವಕಾಶ ನೀಡಿರಲಿಲ್ಲ. ಸದ್ಯ ಸಂಪೂರ್ಣ ಲಾಕ್ಡೌನ್ ಕೈಬಿಟ್ಟಿದ್ದು ರಾಜ್ಯ ಸರ್ಕಾರ ವಿಧಿಸಿರುವ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಕೋಲಾರ ಜಿಲ್ಲೆಯಲ್ಲೂ ಕೊರೋನಾ ಸೋಂಕು ಇಳಿಮುಖ ಕಂಡಿದೆ. ಹಾಗಾಗಿ ಕಂಪ್ಲೀಟ್ ಲಾಕ್ಡೌನ್ ಬದಲು ಜಿಲ್ಲಾಡಳಿತ ವೀಕೆಂಡ್ ಲಾಕ್ಡೌನ್ ಜಾರಿ ಮಾಡಿದೆ. ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿಲ್ಲ. ಔಷಧಿ ಮತ್ತು ಹಾಲು, ಹೋಟೆಲ್ನಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ನೀಡಲಾಗಿದೆ. ಧಾರವಾಡ ನಗರದ ನೆಹರು ಮಾರುಕಟ್ಟೆ ಖಾಲಿಯಾಗಿತ್ತು. ಪ್ರತಿದಿನ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿದ್ದ ಜನ ಇಂದು ಮನೆಯಲ್ಲೇ ಲಾಕ್ ಆಗಿದ್ರು. ಬೆಳಗ್ಗೆ 6ರಿಂದ 8 ಗಂಟೆವರೆಗೆ ಖರೀದಿಗೆ ಅವಕಾಶ ಇದ್ರೂ ಜನ ಮಾರುಕಟ್ಟೆಯತ್ತ ಬರೋ ಮನಸ್ಸು ಮಾಡಿಲ್ಲ. ಹಾಲು, ಹಣ್ಣು, ತರಕಾರಿ ಖರೀದಿಗೆ ಅವಕಾಶ ನೀಡಲಾಗಿದೆ. ಅವಕಾಶವಿದ್ರೂ ಮಾರುಕಟ್ಟೆಗೆ ಜನ ಬರ್ತಾ ಇಲ್ಲ. ಕೊರೋನಾವನ್ನ ನಿಯಂತ್ರಣಕ್ಕೆ ತರಲು ಜಿಲ್ಲಾಡಳಿತಗಳು ಲಾಕ್ಡೌನ್ ಅಸ್ತ್ರ ಬಳಸ್ತಾ ಇವೆ. ಚಾಮರಾಜನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಇನ್ನು ನಾಳೆ ಶನಿವಾರ ಮತ್ತು ಭಾನುವಾರ ಕಠಿಣ ಲಾಕ್ಡೌನ್ ಇರುತ್ತೆ. ಹಾಪ್ಕಾಮ್ಸ್, ಹಾಲು, ತರಕಾರಿ ಮಾರುಕಟ್ಟೆಗೆ ಮಾತ್ರ ಅನುಮತಿ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮಾತ್ರ ಖರೀದಿಗೆ ಅವಕಾಶ ಸಿಕ್ಕಿದೆ. ಹೋಟೆಲ್ಗಳಲ್ಲಿ ಪಾರ್ಸಲ್, ವೈದ್ಯಕೀಯ ಸೇವೆಗೂ ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿದೆ. ಬೆಂಗಳೂರಿನ ಶಿವಾಜಿನಗರ, ಯಶವಂತಪುರ ಏರಿಯಾಗಳಲ್ಲಿ ಜನಜಂಗುಳಿ ಹೇಗಿತ್ತು? ಮೈಸೂರಿನಲ್ಲಿ ಮದ್ಯದ ಅಂಗಡಿಗಳ ಮುಂದೆ ನೂಕುನುಗ್ಗಲು ಹೇಗಿತ್ತು? ಕೊರೋನಾ ಸೋಂಕಿತ ಊರೆಲ್ಲ ಸುತ್ತಾಡಿದ್ದು ಯಾವ ಜಿಲ್ಲೆಯಲ್ಲಿ? ನೋಡೋಣ ರೂಲ್ಸ್ ಬ್ರೇಕ್ ನ್ಯೂಸ್ ಟಾಪ್ 9 ನಲ್ಲಿ. ಜನರಿಗೆ ಕೊರೋನಾ ಆರ್ಭಟದ ಭೀಕರತೆಯ ಪರಿಚಯ ಆದರೂ ಕೂಡ ರೂಲ್ಸ್ ಫಾಲೋ ಮಾಡುವುದನ್ನ ಜನರು ಮರಿತಾ ಇದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಜನರ ನಿರ್ಲಕ್ಷ್ಯ ಯಥಾಸ್ಥಿತಿ ಮುಂದುವರೆದಿದ್ದು, ಟೀ ಅಂಗಡಿ ಮುಂದೆ ಗುಂಪಾಗಿ ಸೇರಿದಂತಹ ಜನರು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿದರು. ಇನ್ನು ಆಟೋ, ಬೈಕ್ ಸಂಚಾರ ಎಂದಿನಂತೆ ಕಂಡುಬಂತು. ಮಾರುಕಟ್ಟೆಯಲ್ಲಿ ಅಂತರವಿಲ್ಲದೆ ಖರೀದಿಯಲ್ಲಿ ತೊಡಗಿದ್ರು.
ಬೆಂಗಳೂರಿನ ಹಲವೆಡೆ ಸಹಜ ಸ್ಥಿತಿ ಕಂಡುಬರುತ್ತಿದೆ. ಯಶವಂತಪುರ ಸರ್ಕಲ್ನಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿದ್ದು, ಬೇಕಾಬಿಟ್ಟಿಯಾಗಿ ಆಟೋ, ಬೈಕ್, ಕಾರುಗಳು ರಸ್ತೆಗಳಿವೆ. ಅಗತ್ಯ ವಸ್ತುಗಳ ಖರೀದಿಗೆ ಸಿಕ್ಕಿದಂತಹ ಸಮಯದಲ್ಲಿ ಅನಗತ್ಯ ಓಡಾಡಿದ್ದು ಟಫ್ ರೂಲ್ಸ್ ಜಾರಿಯಲ್ಲಿದ್ದರೂ ಅದರ ಎಫೆಕ್ಟ್ ಮಾತ್ರ ಕಂಡುಬರಲಿಲ್ಲ. ಮೈಸೂರಿನಲ್ಲಿ ಲಾಕ್ಡೌನ್ ವಿನಾಯಿತಿ ಸಿಕ್ಕಿದ್ದೇ ತಡ. ಮದ್ಯಪ್ರಿಯರು ಎಂಆರ್ಪಿ ಬಾರ್ಗಳ ಮುಂದೆ ಜಮಾಯಿಸಿದ್ರು. ಮೈಸೂರಿನಲ್ಲಿ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿದ್ದು, ಸೋಮವಾರ ಮತ್ತು ಗುರುವಾರ ಮಾತ್ರ ಖರೀದಿಗೆ ಅವಕಾಶ ನೀಡಲಾಗಿದೆ. ಶನಿವಾರ ಮತ್ತು ಭಾನುವಾರವೂ ಮದ್ಯ ಸಿಗುವುದಿಲ್ಲ. ಹೀಗಾಗಿ ವೀಕೆಂಡ್ಗಾಗಿ ಸ್ಟಾಕ್ಸ್ ಇಟ್ಟುಕೊಳ್ಳೋದಕ್ಕೆ ಬಾರ್ಗಳಿಗೆ ಜನರು ಮುಗಿಬಿದ್ರು. ಧಾರವಾಡದಲ್ಲಿ ಕಠಿಣ ಲಾಕ್ಡೌನ್ ಮುಂದುವರೆದಿದೆ. ಹಾಗಾಗಿ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಇದೇ ವೇಳೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದ ಬಳಿ ಸೈನಿಕರೊಬ್ಬರು ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ದಾರೆ. ಕಾರಿನಲ್ಲಿದ್ದ 4 ಮಂದಿ ಮಾಸ್ಕ್ ಧರಿಸದ ಕಾರಣ ಕಾರು ನಿಲ್ಲಿಸಿ ಪೊಲೀಸರು ತಪಾಸಣೆಗೆ ಮುಂದಾಗಿದ್ದಾರೆ. ಆದರೆ ರೂಲ್ಸ್ ಬ್ರೇಕ್ ಮಾಡಿದ್ದಲ್ಲದೆ ಯೋಧನ ಕುಟುಂಬ ಅರ್ಧ ಗಂಟೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿದೆ. ಪೊಲೀಸರಿಗೆ ದಂಡ ಕಟ್ಟಿ ತೆರಳಿದ್ದಾರೆ. ಕಲಬುರಗಿಯಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಕೈಬಿಟ್ಟಿದ್ದು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮಾಸ್ಕ್ ಧರಿಸದೆ ಓಡಾಡ್ತಾ ಇರೋರಿಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾ ಇದ್ದು ದಂಡ ವಿಧಿಸುತ್ತಿದ್ದಾರೆ. ನಗರದ ಕಿರಾಣಾ ಬಜಾರ್ನಲ್ಲಿ ಮಾಸ್ಕ್ ಧರಿಸದೆ ಬೈಕ್ನಲ್ಲಿ ಬರ್ತಾ ಇದ್ದ ಮಹಿಳೆಗೆ ಪೊಲೀಸರು ದಂಡ ಹಾಕಿದ್ದು, ಮಹಿಳೆಗೆ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದು ದಂಡ ವಿಧಿಸಿ ಮಾಸ್ಕ್ ನೀಡಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾಡಳಿತ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಿದ್ದರಿಂದಾಗಿ ತರಕಾರಿ ಮತ್ತು ದಿನಸಿ ಅಂಗಡಿಗಳು ಓಪನ್ ಆಗಿತ್ತು. ಹೀಗಾಗಿ ಖರೀದಿಗಾಗಿ ಮಾರುಕಟ್ಟೆಗೆ ಬಂದಿದ್ದ ಜನ ಸಂಪೂರ್ಣವಾಗಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ರು. ದೈಹಿಕ ಅಂತರ ಮರೆತು ತರಕಾರಿ ಮತ್ತು ದಿನಸಿ ಖರೀದಿ ಮಾಡಿದ್ರು. ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿತ್ತು. ನಾಲ್ಕು ದಿನಗಳಿಂದ ಮನೆಯಲ್ಲೇ ಲಾಕ್ ಆಗಿದ್ದಂತಹ ಯಾದಗಿರಿ ಜನ ಇಂದು ಹೊರಬಂದು ರೂಲ್ಸ್ ಬ್ರೇಕ್ ಮಾಡ್ತಾರೆ. ಸತತ 4 ದಿನಗಳಿಂದ ಕಠಿಣ ಲಾಕ್ಡೌನ್ ಹೇರಿದ್ದ ಜಿಲ್ಲಾಡಳಿತ 2 ದಿನ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ತರಕಾರಿ ಖರೀದಿಗೆ ಜನ ಮುಗಿಬಿದ್ದಿದ್ದರಿಂದಾಗಿ ನಗರದ ಬಾಲಾಜಿ ದೇವಸ್ಥಾನದ ಬಳಿಯ ಮಾರುಕಟ್ಟೆ ಫುಲ್ ರಶ್ ಆಗಿತ್ತು. ಮಾರುಕಟ್ಟೆಗಳಲ್ಲಿ ಜನರ ನಿರ್ಲಕ್ಷ್ಯ ಮುಂದುವರೆದಿದೆ. ಅಗತ್ಯ ವಸ್ತುಗಳ ಖರೀದಿಗಾಗಿ ಜನ ಮಾರುಕಟ್ಟೆಗಳಿಗೆ ಮುಗಿಬೀಳ್ತಿದ್ದಾರೆ. ಕೋಲಾರದಲ್ಲಿ ದಿನಸಿ ಹಾಗೂ ತರಕಾರಿ ಖರೀದಿಗೆ ಬಂದವರು ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಕೊರೋನಾ ಆತಂಕದ ನಡುವೆಯೂ ಸಾಮಾಜಿಕ ಅಂತರ ಮರೆತು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಜಿಲ್ಲೆಯಲ್ಲಿ ಸದ್ಯ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ. ಆದರೆ ಜನರು ಬೇಕಾಬಿಟ್ಟಿಯಾಗಿ ವರ್ತನೆ ತೋರ್ತಾ ಇದ್ದು ಸಂಕಷ್ಟಕ್ಕೆ ಈಡು ಮಾಡುವ ಆತಂಕ ಕಾಡ್ತಿದೆ. ಕೊರೋನಾ ಸೋಂಕಿತ ಊರೆಲ್ಲ ಸುತ್ತಾಡಿ ಬಂದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳದ ಕಾರಟಗಿ ನಿವಾಸಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದರಿಂದಾಗಿ ಹೋಮ್ ಐಸೋಲೇಷನ್ ನಲ್ಲಿದ್ದ. ಆದರೆ ಮನೆಯಿಂದ ಹೊರಬಂದು ಊರಲ್ಲಿ ತಿರುಗಾಡಿ ಕೋವಿಡ್ ನಿಯಮ ಬ್ರೇಕ್ ಮಾಡಿದ್ದಾನೆ. ಇದರಿಂದ ಆತಂಕಗೊಂಡಂತಹ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಂತರ ಆತನನ್ನ ಅಧಿಕಾರಿಗಳು ಕೋವಿಡ್ ಕೇರ್ ಸೆಂಟರ್ಗೆ ಸೇರಿಸಿದ್ದಾರೆ. ಹಳ್ಳಿಯಿಂದ ಇದೀಗ ನಗರದತ್ತ ಮರುವಲಸೆ ಶುರುವಾಗಿದೆಯೇ? ಕೊರೋನಾ 3ನೇ ಅಲೆಯಲ್ಲಿ ಮಕ್ಕಳನ್ನ ರಕ್ಷಿಸಲು ಏನೇನು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ? ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾ ಮುಕ್ತವಾದ ಗ್ರಾಮ ಯಾವುದು? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಕಡಿಮೆಯಾಗ್ತಾ ಇದ್ದು ಹಳ್ಳಿ ಬಿಟ್ಟು ಜನರು ನಗರದತ್ತ ಮುಖ ಮಾಡಿದ್ದಾರೆ. ಮನೆಯ ಸಾಮಗ್ರಿಗಳು ಬೈಕ್ ಸಮೇತ ರಾಯಚೂರಿನಿಂದ ಬೆಂಗಳೂರಿಗೆ ಜನರು ಬಂದಿದ್ದಾರೆ. ರಾಜರಾಜೇಶ್ವರಿ ನಗರದ ಚೆನ್ನಸಂದ್ರಕ್ಕೆ ಒಂದೇ ಟಂಟಂ ಗಾಡಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರು ಬಂದಿದ್ದಾರೆ. ಹೀಗಾಗಿ ಸ್ಥಳೀಯರು ಪ್ರಶ್ನಿಸಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದಿರುವ ಪೊಲೀಸರು ರಾಯಚೂರಿನಿಂದ ಬಂದವರಿಂದ ಮಾಹಿತಿ ಪಡೆದಿದ್ದಾರೆ. ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಅಪ್ಪಳಿಸಲಿರೋ ಕೊರೋನಾ 3ನೇ ಅಲೆ ಮಕ್ಕಳಿಗೆ ಡೇಂಜರಸ್ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಹೀಗಾಗಿ ಈಗಾಗಲೇ ಅಲರ್ಟ್ ಆಗಿರೋ ಬಿಬಿಎಂಪಿ 3ನೇ ಅಲೆ ಆರಂಭಕ್ಕೂ ಮುನ್ನ ಸ್ಪೆಷಲ್ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣಕ್ಕೆ ಮುಂದಾಗಿದೆ. ಮಕ್ಕಳಿಗಾಗಿಯೇ ಪ್ರತ್ಯೇಕ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡಲಿದ್ದು ಮಕ್ಕಳಿಗೆ ಮಾನಸಿಕವಾಗಿ ತೊಂದರೆ ಆಗದಂತೆ ನಿಗಾ ವಹಿಸಲಿದೆ. ಆಟದ ವಸ್ತುಗಳು, ಮಕ್ಕಳ ತಜ್ಞರು ಸೇರಿದಂತೆ ಮನೋರಂಜನಾ ಉಪಕರಣಗಳು ಇರುವ ಕೇರ್ ಸೆಂಟರ್ ತೆರೆಯಲು ಈಗಾಗಲೇ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ನಡೆದಿದೆ.
ಕೋಲಾರದ ಕೆಜಿಎಫ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕ ಕೈಕೊಟ್ಟಿದ್ದರಿಂದ ಜಂಬೂ ಸಿಲಿಂಡರ್ ಮೂಲಕ ಆಕ್ಸಿಜನ್ ಪೂರೈಸಲಾಗಿದೆ. ಮೇ 10ರಂದು ಇಸ್ರೇಲ್ನ ಆಕ್ಸಿಜನ್ ಉತ್ಪಾದನಾ ಘಟಕವನ್ನು ಆಸ್ಪತ್ರೆ ಆವರಣದಲ್ಲಿ ಸ್ಥಾಪಿಸಲಾಗಿತ್ತು. ಆ ಬಳಿಕ ತಾಂತ್ರಿಕ ದೋಷದಿಂದಾಗಿ ಘಟಕ ಆಗಾಗ ಸ್ಥಗಿತಗೊಳ್ಳುತ್ತಿದ್ದು, ಸದ್ಯ ಜಂಬೂ ಸಿಲಿಂಡರ್ ಮೂಲಕ ಆಕ್ಸಿಜನ್ ಅನ್ನು ರೋಗಿಗಳಿಗೆ ಸರಬರಾಜು ಮಾಡಲಾಗುತ್ತಿದೆ. ಮತ್ತೆ ಕೆಟ್ಟಿರೋ ಇಸ್ರೇಲ್ನ ಆಕ್ಸಿಜನ್ ಘಟಕ ನಿಮಿಷಕ್ಕೆ 500 ಲೀಟರ್ ಆಕ್ಸಿಜನ್ ಉತ್ಪಾದಿಸುತ್ತಿತ್ತು. ಮೈಸೂರು ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಕೇಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಜಿಲ್ಲೆಯಲ್ಲಿ 71 ಜನರಲ್ಲಿ ಬ್ಲಾಕ್ ಫಂಗಸ್ ಸೋಂಕು ಪತ್ತೆಯಾಗಿದ್ದು 9 ಜನ ಸೋಂಕಿಗೆ ಬಲಿಯಾಗಿದ್ದಾರೆ. 54 ಬ್ಲಾಕ್ ಫಂಗಸ್ ಸಕ್ರಿಯ ಕೇಸ್ಗಳ ಪೈಕಿ 8 ಜನ ಗುಣಮುಖರಾಗಿದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ 50 ಜನರಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಅಪೋಲೋದಲ್ಲಿ 7 ಮಂದಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಜೆಎಸ್ಎಸ್ ಆಸ್ಪತ್ರೆ 6, ಕೊಲಂಬಿಯಾ ಏಷ್ಯಾದಲ್ಲಿ 4, ಕಾವೇರಿ ಆಸ್ಪತ್ರೆಯಲ್ಲಿ 2 ಹೀಗೆ ವಿವಿಧ ಆಸ್ಪತ್ರೆಗಳಲ್ಲಿ ಬ್ಲಾಕ್ ಫಂಗಸ್ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಸೋಂಕು ಅಟ್ಟಹಾಸ ಮೆರೆಯುತ್ತಿದ್ದು, ದಿನದಿನಕ್ಕೂ ಸೋಂಕಿತರ ಸಂಖ್ಯೆ ಜಾಸ್ತಿಯಾಗುತ್ತಲೇ ಸಾಗಿದೆ. ಇದೀಗ ಮತ್ತೆ 5 ಜನರಿಗೆ ಬ್ಲಾಕ್ ಫಂಗಸ್ ಅಟ್ಯಾಕ್ ಆಗಿದ್ದು, ಆ ಮೂಲಕ ಜಿಲ್ಲೆಯಲ್ಲಿ ಫಂಗಸ್ಗೆ ತುತ್ತಾದವರ ಸಂಖ್ಯೆ 64ಕ್ಕೆ ಏರಿಕೆಯಾಗಿದೆ. ಒಟ್ಟು 5 ಬ್ಲಾಕ್ ಫಂಗಸ್ಗೆ ಉಸಿರು ಚೆಲ್ಲಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ತೀವ್ರ ಆತಂಕ ಮೂಡಿಸಿದ್ದು, ಈವರೆಗೆ 18 ಜನರಿಗೆ ದೃಢಪಟ್ಟಿದೆ. ಜಿಲ್ಲಾಸ್ಪತ್ರೆಯಲ್ಲಿ 6 ಜನರು ಚಿಕಿತ್ಸೆ ಪಡಿತಾ ಇದ್ದು, ಇಂಜೆಕ್ಷನ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಜೆಕ್ಷನ್ ಕೇಳಿದ್ರೆ ಲಭ್ಯವಿಲ್ಲ ಎನ್ನುತ್ತಿರುವ ಸಿಬ್ಬಂದಿ ಇಂಜೆಕ್ಷನ್ ಹಾಕಿದ್ದೇವೆ ಎನ್ನುತ್ತಿದ್ದಾರೆ. ಕಳೆದೆರಡು ದಿನಗಳಿಂದ ರೋಗಿಗಳಿಗೆ ಇಂಜೆಕ್ಷನ್ ಸಿಗದೆ ರೋಗಿಗಳ ಕುಟುಂಬಸ್ಥರಲ್ಲಿ ಆತಂಕಕ್ಕೆ ಈಡಾಗಿದ್ದಾರೆ. ಕೊರೋನಾಗೆ ಬ್ರೇಕ್ ಹಾಕಲು ಗದಗ ಜಿಲ್ಲೆಯಲ್ಲಿ ಇಂದಿನಿಂದ ಮತ್ತೆ 5 ದಿನ ಸಂಪೂರ್ಣ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಹೀಗಾಗಿ ಗದಗ, ಬೆಟಗೇರಿ, ಅವಳಿನಗರ ಸಂಪೂರ್ಣ ಸ್ತಬ್ಧವಾಗಿದೆ. ಜೂನ್ 7ರವರೆಗೆ ಹಾಲು, ಮೆಡಿಕಲ್ ಹೊರತುಪಡಿಸಿ ಎಲ್ಲವೂ ಬಂದ್ ಆಗಿರಲಿದ್ದು, ಸಂಪೂರ್ಣ ಲಾಕ್ ಮೂಲಕ ಹೆಮ್ಮಾರಿಗೆ ಕಡಿವಾಣ ಹಾಕುವುದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಗ್ರಾಮೀಣ ತಾಲೂಕಿನ ಅಂಚಟಗೇರಿ ಗ್ರಾಮ ಸಂಪೂರ್ಣ ಕೊರೋನಾ ಮುಕ್ತವಾಗಿದೆ. 9,000 ಜನಸಂಖ್ಯೆ ಇರುವ ಗ್ರಾಮದಲ್ಲಿ 19 ಜನರಿಗೆ ಸೋಂಕು ತಗುಲಿತ್ತು. ಆ ಬಳಿಕ ಗ್ರಾಮಸ್ಥರು ಕಟ್ಟುನಿಟ್ಟಾಗಿ ಕೋವಿಡ್ ನಿಯಮ ಪಾಲಿಸಿದ್ದರಿಂದ ಗ್ರಾಮ ಪೂರ್ಣ ಸೋಂಕಿನಿಂದ ಮುಕ್ತವಾಗಿದೆ. ಗ್ರಾಮದಲ್ಲಿ ಪೊಲೀಸ್ ನಾಕಾಬಂದಿ ಹಾಕಿ ರಸ್ತೆಗಳನ್ನು ಬಂದ್ ಮಾಡಿದ್ರು. ಆ ಬಳಿಕ ಜನ ಪೊಲೀಸರಿಗೆ ಸಹಕಾರ ನೀಡಿ ಗ್ರಾಮವನ್ನ ಕೊರೋನಾ ಮುಕ್ತ ಮಾಡಿದ್ದು ಪ್ರಶಂಸೆಗೆ ವ್ಯಕ್ತವಾಗಿದೆ. ಕೊಪ್ಪಳದ ಗವಿಮಠದ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದು ಸ್ವಾಮೀಜಿಯೊಬ್ಬರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಕೇವಲ 40ರಷ್ಟು ಸ್ಯಾಚುರೇಷನ್ ಲೆವೆಲ್ ಇದ್ದ ಸಿಂಧನೂರು ತಾಲೂಕಿನ ತುರುವಿನಹಾಳದ ಮಾದಯ್ಯ ಸ್ವಾಮೀಜಿ ಅನ್ನವರು ಮೇ 18ರಂದು ಕೇರ್ ಸೆಂಟರ್ಗೆ ದಾಖಲಿಸಲಾಗಿತ್ತು. ಆದರೆ ಆಗ ಸ್ವಾಮೀಜಿ ಸ್ಥಿತಿ ಕಂಡ ವೈದ್ಯರು ಪ್ರಾಣದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಸಿಂಧನೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಸ್ವಾಮೀಜಿಯನ್ನ ಗವಿಮಠದ ಕೋವಿಡ್ ಸೆಂಟರ್ಗೆ ದಾಖಲಿಸಲಾಗಿದ್ದು, 15 ದಿನದಲ್ಲಿ ಸ್ವಾಮೀಜಿ ಗುಣಮುಖರಾಗಿದ್ದಾರೆ. ವೈದ್ಯರ ಕಾಳಜಿ, ಶ್ರೀಗಳ ಆತ್ಮಸ್ಥೈರ್ಯದಿಂದ ನಾನು ಗುಣಮುಖನಾಗಿದ್ದೇನೆ ಅಂತ ಸ್ವಾಮೀಜಿ ಮನದಾಳದ ಮಾತನ್ನ ವ್ಯಕ್ತಪಡಿಸಿದ್ದಾರೆ. ಆಂಧ್ರದ ಆನಂದಯ್ಯರ ಕೊರೋನಾ ಔಷಧಿ ವಿತರಣೆ ಮತ್ತೆ ಶುರುವಾಗೋದು ಯಾವಾಗ? ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ಯಾಕೆ? ದೇಶದಲ್ಲಿ ಮಕ್ಕಳ ಮೇಲೆ ಲಸಿಕೆ ಪ್ರಯೋಗ ಶುರುವಾಗಿದ್ದಲ್ಲಿ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾಗೆ ಇದುವರೆಗೂ ಯಾವುದೇ ಔಷಧಿ ಇಲ್ಲ. ಆದರೆ ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಕೃಷ್ಣಪಟ್ಟಣಂನ ಆನಂದಯ್ಯ ನೀಡ್ತಾ ಇರುವಂತಹ ಆಯುರ್ವೇದದ ಔಷಧಿಯಿಂದ ಕೊರೋನಾ ಗುಣವಾಗ್ತಾ ಇದೆ. ಈಗಾಗಲೇ ಆಂಧ್ರ ಸರ್ಕಾರವು ಆನಂದಯ್ಯಗೆ ಔಷಧಿ ನೀಡಲು ಅನುಮತಿ ನೀಡಿದೆ. ಹೀಗಾಗಿ ಇಂದಿನಿಂದ ಆನಂದಯ್ಯ ಕೃಷ್ಣಪಟ್ಟಣಂನ ಪೋರ್ಟ್ ಆವರಣದಲ್ಲಿ ಔಷಧಿ ತಯಾರಿಸಲಿದ್ದಾರೆ. ಸೋಮವಾರದಿಂದ ಔಷಧಿಯನ್ನ ರೋಗಿಗಳಿಗೆ ವಿತರಿಸಲಿದ್ದಾರೆ. ಕೊರೋನಾ ಲಸಿಕೆಯ ಖರೀದಿಯ ಸಂಪೂರ್ಣ ದಾಖಲೆಯನ್ನ ಸಲ್ಲಿಸಲು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿದೆ. 3 ಲಸಿಕೆಗಳ ಖರೀದಿಗೆ ಆರ್ಡರ್ ನೀಡಿದ ವಿವರ, ಪ್ರತಿ ಬಾರಿ ಎಷ್ಟು ಪ್ರಮಾಣದ ಲಸಿಕೆ ಖರೀದಿಗೆ ಆರ್ಡರ್ ನೀಡಲಾಗಿದೆ, ಯಾವಾಗ ಲಸಿಕೆ ಪೂರೈಸಲಾಗುತ್ತೆ, ಭಾರತದ ಎಲ್ಲಾ ಜನರಿಗೂ ಯಾವಾಗ ಲಸಿಕೆ ನೀಡಿಕೆ ಪೂರ್ತಿಯಾಗಲಿದೆ ಎಂಬ ಬಗ್ಗೆ ಸಂಪೂರ್ಣ ವಿವರ ನೀಡುವಂತೆ ಸುಪ್ರೀಂ ಕೋರ್ಟ್ ಹೇಳಿದೆ. ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಲಸಿಕೆ ನೀಡಿ 18 ವರ್ಷ ಮೇಲ್ಪಟ್ಟವರು ಹಣ ನೀಡಿ ಲಸಿಕೆ ಪಡೆಯುವ ನಿಯಮವು
ತರ್ಕರಹಿತ, ನಿರಂಕುಶವಾದುದು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ತನ್ನ ಆದೇಶದಲ್ಲಿ ತರಾಟೆಗೆ ತೆಗೆದುಕೊಂಡಿದೆ. ಲಸಿಕೆ ನೀಡಿಕೆಗೆ ಕೇಂದ್ರದ ಬಜೆಟ್ನಲ್ಲಿ ನೀಡಿದ 35,000 ಕೋಟಿ ರೂಪಾಯಿ ಹಣವನ್ನ ಇದುವರೆಗೂ ಹೇಗೆ ಖರ್ಚು ಮಾಡಲಾಗಿದೆ? ಈ ಹಣವನ್ನ 18 ರಿಂದ 44 ವರ್ಷದೊಳಗಿನವರ ಲಸಿಕೆ ನೀಡಿಕೆಗೆ ಏಕೆ ಬಳಸಿಕೊಳ್ಳಬಾರದು ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ.